ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶನಿವಾರ ವ್ಲಾಗ್ ಆಗಿರ್ತದೆ. ಬೆಳಿಗ್ಗೆ ಬಂದು ಸ್ವಲ್ಪ ಜೋಳ ಇತ್ತು, ಬೇಯಿಸ್ಕೊಂಡಿದ್ದೆ. ಅದರೊಟ್ಟಿಗೆ ಸ್ವಲ್ಪ ಕಡಲೆ ಸಹ ಇತ್ತು. ಅದು ಕಡಲೆ ಬರ್ತದಲ್ಲ, ಇಡೀ ಕಡಲೆ, ಅದನ್ನು ಬೇಯಿಸ್ಕೊಂಡಿದ್ದೆ. ಸೊ ಮಕ್ಕಳಿಗೆಲ್ಲ ಎಕ್ಸಾಮ್ ಇತ್ತು, ಮನೇಲಿದ್ದರು. ಮನೇಲಿ ಕಡಲೆ ಬೇಯಿಸಿದಾಗ ತುಂಬ ಟೇಸ್ಟಾಗಿರ್ತದೆ. ಚೆಂದ ಮಾಡಿ ತೊಳಿಬೇಕು, ಮಣ್ಣೆಲ್ಲ ಇರ್ತದೆ. ಸೊ ಬಿಸಿ ಇತ್ತು. ಕುಕ್ಕರಲ್ಲಿ 1-2-3 ವಿಷಿಲ್ ತೆಗೆದ್ರೆ ಬೇಗ ಬೇಯ್ತದೆ. ಅವತ್ತು ಬಂದು ತೆಂಗಿನಕಾಯಿ ತೆಗಿಲಿಕ್ಕಂತ ಬಂದಿದ್ದರು. ಅದು ಹೇಗೆ ಹತ್ತುತ್ತಾರೆ ನೋಡಿ ಅವರು. ಅದನ್ನು ಹಾಕಿ ಸ್ವಲ್ಪ ಹಿಡಿಸುಡಿ ಮಾಡುವ ಅಂತೇಳಿ 1-2 ಮಡ್ಲು ಸಹ ತೆಗೆದಿದ್ರು. ನಾನು ಸ್ವಲ್ಪ ಮಲಗಿದ್ದೆ. ಹಾಗೆ ನನ್ನ ಮಗ ಅದು ಇಡಿಯನ್ನು ತಗೊಂಬಂದು ತೆಗಿತಿದ್ದಾನೆ. ಅಷ್ಟು ಮಾಡಿದ್ದಾನೆ ನೋಡಿ ಅವನು. ಅಂಗಡಿಯಲ್ಲಿ ಒಂದು ಕಟ್ಟಿಗೆ 50-60 ರೂಪಾಯಿ ಉಂಟು. ಈ ಥರನೇ ಮನೆಯಲ್ಲೇ ಮಾಡ್ಬೋದು. ನಂಗೆ ಗೊತ್ತಿರಲಿಲ್ಲ. ಮೊನ್ನೆ ಟ್ರೈ ಮಾಡು ಅಂತೇಳಿ ಮಾಡಿದ್ದೆ. ನಾನು ದೊಡ್ಡ ಮಾಡ್ತಿದ್ರು, ಆವಾಗ ನೋಡಿದ್ದು ನೆನಪು. ಈಸಿ ಮಾಡ್ಬೋದು. ಒಣಗಿದ ಇದರಲ್ಲಿ ಸಹ ಮಾಡಲಿಕ್ಕಾಗ್ತದೆ, ಒಣಗಿದ ಮಡ್ಲಲ್ಲಿ ಸಹ ಮಾಡಲಿಕ್ಕಾಗ್ತದೆ. ಐಸ್ ಕ್ರೀಮ್ ಮಾಡುವ ಅಂತೇಳಿ ನಾನು ಚಿಕ್ಕನ್ನ ತೆಗೆದು ತೊಳೆದಿಟ್ಟಿದ್ದೇನೆ. ಚಿಕ್ಕು ಜಾಸ್ತಿ ಹಾಳಾಗಿರ್ತದೆ, ನೋಡಿಕೊಂಡು ಚೆಂದ ಮಾಡಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕುವ. ಒಂದು ಕಪ್ ಹಾಲು, ಸ್ವಲ್ಪ ಸಕ್ಕರೆ, ಬೆಲ್ಲ ಬೇಕಾದ್ರೆ ಬೆಲ್ಲ ಸಹ ಹಾಕ್ಕೊಳ್ಬೋದು. ಮೋಲ್ಡಿಗೆ ಹಾಕ್ಕೊಂಡಿದ್ದೇನೆ. ಮತ್ತು ಕೇಕ್ ಮಾಡುವ ಹೇಳಿ 3 ಬಾಳೆಹಣ್ಣು ತೊಗೊಂಡಿದ್ದೇನೆ. ಬನಾನಾ ಕೇಕ್, ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಬರುವ. 3 ಬಾಳೆಹಣ್ಣು ತೊಗೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕುವ. ಒಂದು ದೊಡ್ಡ ಕಪ್ ಗೋಧಿ ಹಿಟ್ಟು ಮತ್ತು ಸಕ್ಕರೆ, ಮೊಸರು, ಇದನ್ನು ಕಡ್ಕೊಂಬರುವ. ನಾನಿಲ್ಲಿ ಎಣ್ಣೆ ಹಾಕಿದ್ದೇನೆ. ಈ
ಈ ಬೌಲಲ್ಲಿ ಈ ಥರ ಕಪ್ಪಲ್ಲೇ ಸ್ವಲ್ಪ ರಾಗಿ ಹಿಟ್ಟು ತಗೊಂಡಿದ್ದೇನೆ. ಅದು ವಿಡಿಯೋ ಮಿಸ್ ಆಯಿತು. ಮತ್ತು ಇದು ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ನಾನು. ಎಣ್ಣೆ ಹಾಕಿ ಇನ್ನೊಂದು ಸತಿ ಕಡ್ಕೊಂಬರುವ. ವೆನಿಲಾ ಎಸೆನ್ಸ್, ಬೇಕಿಂಗ್ ಪೌಡರ್, ಎಣ್ಣೆ ಹಾಕಿದ್ದೇನೆ. ಇದನ್ನು ಹಾಕೋದು. ಕುಕ್ಕರ್ ಮೇಲೆ ಮೋಲ್ಡ್ ಇಟ್ಟಿದ್ದೇನೆ. ಕುಕ್ಕರ್ನ ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಇದನ್ನು ಕೇಕನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡೋದು. ವಿಜಿಲ್ ಹಾಕೋಕ್ಕಿಲ್ಲ. ಒಂದು 40 ನಿಮಿಷ ಬೇಯಿಸಿದರೆ ಕೇಕ್ ರೆಡಿ ಆಗ್ತದೆ. ನನ್ನ ಮೇಲ್ಗಡೆ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಜಾಮ್ ಹಾಕಿ ಈ ಥರ ಮಾಡಿದ್ದೇನೆ. ತುಂಬ ಟೇಸ್ಟ್ ಆಗಿತ್ತು. ಒಂದು ಸ್ವಲ್ಪ ಇತ್ತು, ಅದು ಕಂಪ್ಲೀಟ್ ಮಾಡುವ ಅಂಥೇಳಿ ಕಂಪ್ಲೀಟ್ ಬಂದು ಸಂಡೇ ಲಾಗ್. ಸಂಡೇ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕಿತ್ತು. ಹಾಗೆ ಬೆಳಿಗ್ಗೆ ತಿಂಡಿ ಬಂದು ಸಜ್ಜಿಗೆ ರೊಟ್ಟಿ ಮಾಡುವ ಅಂತೇಳಿ ತಟ್ಕೊಳ್ತಿದ್ದೆ.